ಗೂಗಲ್ ಪೇ ಮತ್ತೆ ಫೋನ್ ಪೇ ನಲ್ಲಿ ಹಣ ಪಡೆದವರಿಗೆ ಇದೀಗ ಟೆನ್ಷನ್ ಶುರುವಾಗ್ತಾ ಇದೆ. ಮತ್ತೆ ಜನಸಾಮಾನ್ಯರು ಕೂಡ ಇದೀಗ ಫೋನ್ ಪೇ ಗೂಗಲ್ ಪೇ ಮೇಲೆ ಡಿಪೆಂಡ್ ಆಗಿದ್ದಾರೆ. ಗೂಗಲ್ ಪೇ ಫೋನ್ ಪೇ ನಲ್ಲಿ ಹಣ ಪಡೆದವರಿಗೆ ಟ್ಯಾಕ್ಸ್ ನ ಶಾಕ್. ದೊಡ್ಡ ವ್ಯಾಪಾರಿಗಳಲ್ಲ, ಗೂಡಂಗಡಿ ವ್ಯಾಪಾರಿಗೂ ತೆರಿಗೆಯ ಬಿಸಿ ತಟ್ತಾ ಇದೆ. ಪೆಟ್ಟಿಗೆ ಅಂಗಡಿ, ಸಣ್ಣ ಟೀ ಅಂಗಡಿ ವ್ಯಾಪಾರಿಯೂ ಕೂಡ ಕಟ್ಟಬೇಕಾಗಿದೆ ಟ್ಯಾಕ್ಸ್ ಅನ್ನ. ಬೀಡಾ ಶಾಪ್, ಕಾಂಡಿಮೆಂಟ್ಸ್, ಕಾಫಿ ಮತ್ತೆ ಟೀ ಶಾಪ್ನವರು ಕೂಡ ಟ್ಯಾಕ್ಸ್ ಕಟ್ಟಬೇಕು. 2021ರಿಂದ ಟ್ಯಾಕ್ಸ್ ಕಟ್ಟಿಲ್ಲ, ಬಿಲ್ ಕಟ್ಟಿ ಅಂತ ಹೇಳಿ ನೋಟಿಸ್ ಜಾರಿ ಮಾಡಿದ್ದಾರೆ. ಕಾಫಿ ಟೀ ಸಿಗರೇಟ್ ಮಾರೋರ ಕತೆ ಏನು ಅಂತ ಹೇಳಿ ಅವರು ಕೂಡ ಕಟ್ಟಬೇಕಂತೆ ಲಕ್ಷಾಂತರ ರೂಪಾಯಿ ಟ್ಯಾಕ್ಸ್ ಅನ್ನ. ನೋಟಿಸ್ನಿಂದ ಸಣ್ಣ ಪುಟ್ಟ ಅಂಗಡಿ ಮಾಲೀಕರು ಕೂಡ ಕಂಗಾಲಾಗಿದ್ದಾರೆ. ಸಮಸ್ಯೆಯನ್ನ ಬಗೆಹರಿಸುವಂತೆ ಸಿಎಂಗೆ ಕಾರ್ಮಿಕ ಪರಿಷತ್ ಪತ್ರವನ್ನ ಕೂಡ ಬರೆದಿದೆ. ಅಂಗಡಿ ಮಾರಿದ್ರೂ ಲಕ್ಷಾಂತರ ರೂಪಾಯಿ ತೆರಿಗೆ ಕಟ್ಟೋದಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ ಸಣ್ಣ ಪುಟ್ಟ ವ್ಯಾಪಾರಿಗಳು. 2021ರಿಂದ 2025ರವರೆಗಿನ ತೆರಿಗೆಗೆ ವಿನಾಯಿತಿಯನ್ನ ನೀಡಿ ಅಂತ ಹೇಳಿ ಮನವಿ ಮಾಡ್ಕೊಳ್ತಾ ಇದ್ದಾರೆ. ಸಭೆಯನ್ನ ಕರೆದು ಸಮಸ್ಯೆಯನ್ನ ಬಗೆಹರಿಸುವಂತೆ ಕಾರ್ಮಿಕ ಪರಿಷತ್ ಮನವಿ ಮಾಡ್ತಾ ಇದೆ ಸಿಎಂಗೆ. ನೋಟಿಸ್ ವಿರುದ್ಧ ಧ್ವನಿ ಎತ್ತಿದಂತಹ ರಾಜ್ಯ ಕಾರ್ಮಿಕ ಪರಿಷತ್ ಜುಲೈ 23ರಿಂದ 2 ದಿನಗಳ ಕಾಲ ಬೇಕರಿ ಕಾಂಡಿಮೆಂಟ್ಸ್ ಬಂದ್. 2 ದಿನ ಸಿಗೋದಿಲ್ಲ ಹಾಲು, ಬೇಕರಿ ಉತ್ಪನ್ನ ಮತ್ತೆ ಬೀಡಿ ಸಿಗರೇಟ್. ಜುಲೈ 25ಕ್ಕೆ ಬೆಂಗಳೂರಿನಲ್ಲಿ ಬೃಹತ್ ಪ್ರತಿಭಟನಾ ಸಮಾವೇಶಕ್ಕೆ ನಿರ್ಧಾರವನ್ನ ಕೂಡ ಕೈಗೊಳ್ಳಲಾಗ್ತಾ ಇದೆ. ಹಾಗಿದ್ರೆ ಯಾಕೆ ಕಟ್ಟಬೇಕು ಅಂತ ಒಂದ್ ಕಡೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಮತ್ತೆ ನೋಡಿ, ತಮ್ಮ ತಮ್ಮ ಊರುಗಳನ್ನ ಬಿಟ್ಟು ಬೆಂಗಳೂರು ಸಿಟಿಗೆ ಬಂದು ಸಣ್ಣ ಪುಟ್ಟ ಅಂಗಡಿಗಳನ್ನ ಇಟ್ಕೊಂಡು ವ್ಯಾಪಾರ ಮಾಡಿಕೊಂಡು ತಮ್ಮ ಜೀವನವನ್ನ ನಡೆಸ್ತಾ ಇದ್ದಾರೆ ಎಷ್ಟೋ ಮಂದಿ. ಹೀಗೆ ಲಕ್ಷ ಲಕ್ಷ ಟ್ಯಾಕ್ಸ್ ಕಟ್ಟಬೇಕು ಅಂತಂದ್ರೆ ಎಲ್ಲಿ ಹೋಗಿ ಬದುಕೋಣ ಸ್ವಾಮಿ ಅಂತ ಹೇಳಿ ಕೇಳ್ತಾ ಇದ್ದಾರೆ ಮಾಲೀಕರು. ಈಗ ನೋಡಪ್ಪ, ನಾವು ಏನೇ ಒಂದು ಪರ್ಚೇಸ್ ಮಾಡಬೇಕು ಅಂತ ಬಂದಂತಹ ಸಂದರ್ಭದಲ್ಲಿ ನಾವು 5 ರೂಪಾಯಿಯಿಂದ ಹಿಡಿದು ಲಕ್ಷಾಂತರ ರೂಪಾಯಿವರೆಗೂ ನಾವು ಈಗ ಡಿಪೆಂಡ್ ಆಗಿದ್ದೀವಿ UPI ಟ್ರಾನ್ಸಾಕ್ಷನ್ಗೆ.